ವೆರಿ ಡಿಫ್ರೆಂಟ್ ಫಿಲ್ಮ್, ತುಂಬ ಡಿಫ್ರೆಂಟ್ ಫಿಲ್ಮು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಬ್ಜೆಕ್ಟ್ ಸಿಂಪಲ್ ಆಗಿ ಹೇಳ್ಬೋದು, ಬಟ್ ಡೈರೆಕ್ಟ್ ಸ್ವಲ್ಪ ಬೇರೆ ಥರವಾಗಿ ಹೇಳಕ್ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಸ್ಟೈಲ್ ಇದೆಯಲ್ಲ, ಯಾಕಂದ್ರೆ ಸಿಂಪಲ್ ಮ್ಯಾಟರ್ನ ನಾವು ಎಷ್ಟು ಈಸಿಯಾಗಿ ಬೇಕಾದ್ರೆ ಹೇಳ್ಬೋದು, ಬಟ್ ಸ್ವಲ್ಪ ಜನಗಳನ್ನ ಸ್ವಲ್ಪ ಕಾನ್ಸಂಟ್ರೇಟಿವ್ ಆಗಿ ಎಳೆಯಕ್ಕೆ ಫಿಲ್ಮ್ ನೋಡಿದಾಗ ಬರೀ ಸುಮ್ಮನೆ ನೋಡ್ಕೊಂಡು ಹೋಗೋದಲ್ಲ, ನೋಡ್ಬೇಕು ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ಪ್ರತಿಯೊಂದು ಅಂಶನೂ ಬಹಳ ಅದ್ಭುತವಾಗಿದೆ. ಅಂದ್ರೆ ಒಂದು ಫ್ಯಾಮಿಲಿ ಎರಡು ಫ್ಯಾಮಿಲಿ ಬಗ್ಗೆ ಆಗುವಂತ ಒಂದು ಕಥೆ. ಅದು ಬಹಳ ಅಚ್ಚುಕಟ್ಟಾಗಿ ರಿವರ್ಸ್ ಸ್ಕ್ರೀನ್ ಪ್ಲೇ, ಆ ರಿವರ್ಸ್ ಸ್ಕ್ರೀನ್ ಪ್ಲೇಲೂ ಬಹಳಷ್ಟು ಒಂದು ಇದಿರುತ್ತೆ. ಸಡನ್ ಆಗಿ ಅವ್ನು ಮಾತಾಡೋ ಕ್ಯಾರೆಕ್ಟರ್ ಇರಲ್ಲ, ಅದು ಬ್ಲಾಕ್ ಅಂಡ್ ವೈಟ್ ತೋರಿಸ್ತೇ, ಕಲರ್ ತೋರಿಸ್ತೇ. ಅದನ್ನ ಬಂದ್ಬಿಟ್ಟು ಆಕ್ಚುಲಾಗಿ ಈ ಸ್ಪೀಕ್ಸ್ ಟು ದೆಮ್. ಅಂದ್ರೆ ಏನ್ ಆಗಿದೆಯೋ ಅದನ್ನ ಈ ಗೋಸ್ ಆನ್ ಟಾಕಿಂಗ್, ಆ ಟ್ಯಾಕ್ಲಿಂಗ್ ಆಗ್ತಾ ಇದೆ. ಆ ತಾಯಿದು ಒಂದು ಕ್ಯಾರೆಕ್ಟರ್ ಇದೆ, ಆ ತಾಯಿ ಕ್ಯಾರೆಕ್ಟರ್ ತುಂಬಾ ಇಂಟೆಲಿಜೆಂಟ್ ಆಗಿ ಮಾಡಿದ್ದಾರೆ. ಅಂಡ್ ವಿನು ಕ್ಯಾರೆಕ್ಟರ್ ಅಷ್ಟೇ ಬಹಳ ಇಂಪ್ರೆಸಿವ್ ಆಗಿದೆ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಫಸ್ಟ್ ಟೈಮ್ ಅವ್ರ ಕಾರ್ ಎಂಟರ್ ಆದಾಗ ಒಂದು ಫ್ಯಾಮಿಲಿನ ಅಟ್ಯಾಕ್ ಮಾಡ್ತಾರೆ. ಅದೇ ಸೇಮ್ ಇವ್ರ ಚಿಕ್ಕಪ್ಪನ ಕ್ಯಾರೆಕ್ಟರ್ ಅಟ್ಯಾಕ್ ಮಾಡಿರುತ್ತೆ. ಅದೇ ಮಯೂರ್ ಪಾಟೀಲ್ ಕ್ಯಾರೆಕ್ಟರ್ ಅಟ್ಯಾಕ್ ಮಾಡುತ್ತೆ. ಅದಾದ್ಮೇಲೆ ಹೋಗ್ತಾರಲ್ಲ, ಅದನ್ನ ಒಂದು ಹುಡುಗಿ ತಿರುಗಿ ಮಾಡ್ತಾರೆ. ಅವ್ರ ಕ್ಯಾರೆಕ್ಟರ್ ಅಷ್ಟೇ ಬಹಳ ಐ ಥಿಂಕ್ ವೆರಿ ಸಸ್ಪೆನ್ಸಿವ್ ಆಗಿ ತಗೊಂಬಂದಿದ್ದಾರೆ. ಸಮ್ ಪೋರ್ಷನ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಅದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಡೀಪ್ ಆಗಿ ಕಾನ್ಸಂಟ್ರೇಟ್ ಮಾಡಿದಾಗ ಇಟ್ ಲುಕ್ಸ್ ಲೈಕ್ ಎ ಪಕ್ಕ ಮಲಯಾಳಿ ಫಿಲ್ಮ್ ತರ ಕಾಣುತ್ತೆ. ಒಂದು ಮಲಯಾಳಂ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದ್ರೆ ಯು ವಿಲ್ ಹ್ಯಾವ್ ದಿಸ್ ರಿವರ್ಸ್ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ. ಆಮೇಲೆ ಈ ರೀತಿ ಕಾಸ್ಟ್ಯೂಮ್ಗಳು ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಸ್ಪೆಷಲಿ ಆ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಆಕ್ಷನ್ ಬ್ಲಾಕ್ಸ್ ವೆರಿ ಗುಡ್. ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ, ಎಲ್ಲ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ವಿನು ಎಸ್ಪೆಷಲಿ, ಯಾಕಂದ್ರೆ ಇಷ್ಟು ಅರ್ಲಿ ಸ್ಟೇಜ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡೋದು ಬಹಳ ಕಷ್ಟ. ಐ ಥಿಂಕ್ ಹಿ ಹ್ಯಾಸ್ ಡನ್ ವೆಲ್. ಅಂಡ್ ಮಯೂರ್ ಪಾಟೀಲ್ ಅಷ್ಟೇ, ಐ ಥಿಂಕ್ ಲಾಂಗ್ ಟೈಮ್ ಐ ಆಮ್ ಸೀಯಿಂಗ್ ಹಿಮ್ ಆನ್ ದ ಸ್ಕ್ರೀನ್ ಅಂಡ್ ಹಿ ಹ್ಯಾಸ್ ಗಾಟ್ ಹಿಸ್ ಓನ್ ಸ್ಟೈಲ್. ಅದಕ್ಕೆ ಬಟ್ ವಿನು ಜೊತೆಲಿ ಬಂದಾಗ ಆ ಕಾಂಬಿನೇಷನ್ ಇರ್ಬೋದು, ಬಟ್ ಹಿ ಹ್ಯಾಸ್ ನಾಟ್ ಗಾಟ್ ದ ಕಾಂಬಿನೇಷನ್ ವಿತ್ ಡೈರೆಕ್ಟ್ಲಿ. ಬಟ್ ಆ ಅಟ್ಯಾಚ್ಮೆಂಟ್ ಇದೆಲ್ಲ ಕಾಣಿಸುತ್ತೆ, ಅದು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಓವರ್ ಆಲ್ ಇಟ್ಸ್ ಎ ವೆರಿ ಡಿಫರೆಂಟ್ ಫಿಲ್ಮ್, ಇಟ್ಸ್ ಮಸ್ಟ್ ವಾಚ್ ಫಿಲ್ಮ್. ಯಾಕಂದ್ರೆ ಇದೇ ಯಾಕೆ ಕೇರಳಲ್ಲೆಲ್ಲ ಮಲಯಾಳಂ ಫಿಲ್ಮ್ಸ್ ಎಲ್ಲ ಯಾಕೆ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಈ ರೀತಿ ವಿಭಿನ್ನವಾದ ಪ್ರಯತ್ನ ಅಕ್ಸೆಪ್ಟ್ ಮಾಡ್ತಾರೆ. ಐ ಥಿಂಕ್ ನಮ್ಮ ಕನ್ನಡ ಜನತೆಗೂ ಅದು ಇಷ್ಟ ಆಗುತ್ತೆ. ಐ ಥಿಂಕ್ ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಬಹಳ ಚೆನ್ನಾಗಿರುತ್ತೆ. ಯು ಶುಡ್ ಕಾನ್ಸಂಟ್ರೇಟ್ ಅಂಡ್ ವಾಚ್. ಇಟ್ಸ್ ಅ ವೆರಿ ಬ್ರಿಲಿಯಂಟ್ಲಿ ಟೇಕನ್ ಫಿಲ್ಮ್ ಅಂಡ್ ವಿಜುವಲ್ಸ್ ತುಂಬಾ ಚೆನ್ನಾಗಿದೆ. ಆಕ್ಷನ್ ಬ್ಲಾಕ್ಸ್ ಅಂತೂ ರವಿ ವರ್ಮ ಮಾರ್ವೆಲಸ್ಲಿ. ಯಾಕಂದ್ರೆ ಅಷ್ಟು ಜನ ಹೊಡೆಯೋದನ್ನ ವಿ ಶುಡ್ ಬಿಲೀವ್. ಬಟ್ ಆ ಥರ ಹೊಡಿತಾನೆ ಅಂತ ಒಂದು ಗ್ಯಾರಂಟಿ ಇದೆ, ಸುಮ್ಮನೆ ಹೊಡೆಯೋಕ್ಕಾಗಲ್ಲ. 100 ಜನ ಬಂದು ಹೊಡೆತಾ ಇರ್ತಾರೆ. ಬಟ್ ಆ ಐಡಿಯಾ ಇದೆಯಲ್ಲ, ಟೆಕ್ನಿಕ್ ವಾಟ್ ಹಿ ಹ್ಯಾಸ್ ಯೂಸ್, ಆ ಕ್ಯಾಮ್ರಾ ಆಂಗಲ್ಸ್ ಇರ್ಬೋದು, ಆಮೇಲೆ ಅವ್ರ ಸ್ಟೈಲ್ ಇರ್ಬೋದು, ಅಲ್ಲಿರೋ ಒಂದು ಮೆಂಟಾಲಿಟಿ ಏನಿದೆ ಆ ಫೋರ್ಸ್ ತುಂಬಾ ಚೆನ್ನಾಗಿ. ಯೂಶಲಿ ಒಂದು ಫೋರ್ಸ್ ಅನ್ನು ತೋರಿಸ್ತಾರೆ, ದೊಡ್ಡ ಆಕ್ಷನ್ ಹೀರೋ ತೋರಿಸ್ಬಿಡ್ಬೋದು. ಬಟ್ ಒಂದು ನ್ಯೂ ಕಮರ್ಗೆ ಇದೆಯಲ್ಲ ಅದನ್ನ ತೋರಿಸೋದು ಅಷ್ಟು ಈಸಿ ಅಲ್ಲ. ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿನ ಬರ್ತಾರೆ ಅಂದ ತಕ್ಷಣ ಅವರು ಶಿವರಾಜ್ ಕುಮಾರ್ ತರ ಮಾಡಬೇಕು, ಇಲ್ಲ ಪುನೀತ್ ರಾಜ್ಕುಮಾರ್ ತರ ಮಾಡಬೇಕು ಅನ್ನೋದು ಯು ಕ್ಯಾನ್ ಎಕ್ಸ್ಪೆಕ್ಟ್. ಆ ಕ್ಯಾರೆಕ್ಟರ್ ಏನ್ ಮಾಡುತ್ತೋ ಅದನ್ನ ಬಹಳ ಅದ್ಭುತವಾಗಿ ನ್ಯಾಚುರಲ್ ಆಗಿ ಅವರು ಆ ಏಟ್ ತಿನ್ಬೇಕಾದ್ರೆ ಇವನ್ ಆ ಪೈನ್ ಅವ್ರಿಗೂ ಗೊತ್ತಾಗುತ್ತೆ. ಅದನ್ನ ಬಹಳ ಅದ್ಭುತವಾಗಿ ಮಾಡಿದ್ರು ರವಿ ವರ್ಮ. ಕನೆಕ್ಷನ್ ಸಿಗುತ್ತೆ ಯೂಶಲಿ ದಟ್ ಹೀರೋಯಿನ್ ಮಾಡಿದಾಗ ಕನೆಕ್ಷನ್. ಆಮೇಲೆ ಹೀರೋಯಿನ್ ಆಕೆನ ಅಷ್ಟು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಓಪನ್. ಇವಾಗಿನ ಇದರಲ್ಲಿ ಏನಂತೀವಿ, ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ನಾನೇನ್ ಬಿಲೀವ್ ಮಾಡ್ತೀನಿ, ನಾನೇನ್ ನಡ್ಕೊಂಡು ಹೋಗ್ತೀನಿ. ಆಮೇಲೆ ಟೀಚರ್ ಕ್ಯಾರೆಕ್ಟರ್ ಇದರಿಂದ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿದೆ. ಓವರ್ ಆಲ್ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್, ಮಸ್ಟ್ ವಾಚ್ ಫಿಲ್ಮ್. ಆಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು. ಅಂದ್ರೆ ಯು ಶುಡ್ ಕಾನ್ಸಂಟ್ರೇಟ್ ಪ್ರಾಪರ್ಲಿ ವೈ ದಿಸ್ ಸಬ್ಜೆಕ್ಟ್ ಬಿನ್ ಟೇಕನ್. ಅಂದ್ರೆ ಅದೇನ್ ನಡೆಯುತ್ತೆ, ಯಾರಿಗೋಸ್ಕರ ಹೋರಾಡ್ತಾರೆ. ಇಲ್ಲಿ ಅವನ ಹೋರಾಟ ಇದೆ, ಹಳ್ಳಿಗೋಸ್ಕರ ಹೋರಾಟ ಇದೆ. ಬಟ್ ಹಳ್ಳಿಲಾಗತ್ತ ಒಂದು ಸಮಸ್ಯೆಗಳೇನಿದೆ ಅದೆಲ್ಲ ಮಾಡ್ತೀನಿ, ನಾನೇನ್ ನಡ್ಕೊಂಡು ಹೋಗ್ತೀನಿ. ಆಮೇಲೆ ಟೀಚರ್ ಕ್ಯಾರೆಕ್ಟರ್ ಇದರಿಂದ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿದೆ. ಓವರ್ ಆಲ್ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್, ಮಸ್ಟ್ ವಾಚ್ ಫಿಲ್ಮ್. ಆಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು. ಅಂದ್ರೆ ಯು ಶುಡ್ ಕಾನ್ಸಂಟ್ರೇಟ್ ಪ್ರಾಪರ್ಲಿ ವೈ ದಿಸ್ ಸಬ್ಜೆಕ್ಟ್ ಬಿನ್ ಟೇಕನ್. ಅಂದ್ರೆ ಅದೇನ್ ನಡೆಯುತ್ತೆ, ಯಾರಿಗೋಸ್ಕರ ಹೋರಾಡ್ತಾರೆ. ಇಲ್ಲಿ ಅವನ ಹೋರಾಟ ಇದೆ, ಹಳ್ಳಿಗೋಸ್ಕರ ಹೋರಾಟ ಇದೆ. ಬಟ್ ಹಳ್ಳಿಲಾಗತ್ತ ಒಂದು ಸಮಸ್ಯೆಗಳೇನಿದೆ ಅದೆಲ್ಲ ಬಹಳ ಚೆನ್ನಾಗಿ ನರೇಟಿವ್ ಫಾರ್ಮ್ ತುಂಬಾ ಚೆನ್ನಾಗಿ, ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್. ಟೈಟ್ಲ್ ಇಟ್ಸ್ ವೆರಿ ಗುಡ್. ನನಗೂ ಅನಿಸ್ತು ಓಮ್ ಅಂತ ಅನಿಸ್ತು. ಥ್ರಿಲ್ಲಿಂಗ್ ಆಕ್ಚುಲಿ. ನಿಮ್ಮ ಒಂದು ಶೇಡ್ ಚೇಂಜ್ ಆಗಿತ್ತು ಆ ಟೈಮಲ್ಲಿ.
ಮಾಸ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಕಥೆಗೆ ಒಂದು ಇದಾಗಬೇಕು ಅಷ್ಟೇ. ಅದರಲ್ಲಿ ವಿನು ಗದಿದೆ. ಸೊ ಇನ್ನು ಅವ್ನು ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ಮಾಡ್ಬೋದು, ಸಿಟಿ ಕ್ಯಾರೆಕ್ಟರ್ ಮಾಡ್ಬೋದು. ಲಾಸ್ಟ್ ಟೈಮ್ ಅವ್ರೇನಂದ್ರೆ ಇದು ಮಾಡಿದ್ರು ಒಂದು ಸರಳ ಪ್ರೇಮ ಕಥೆ, ಅದು ಬಹಳ ಐ ಥಿಂಕ್ ಇಟ್ ವಾಸ್ ವೆರಿ ಡಿಫ್ರೆಂಟ್, ವೆರಿ ಬ್ಯೂಟಿಫುಲ್. ಒಂದು ಲವ್ ಇತ್ತು, ಒಂದು ಕಾಮಿಡಿ ಇತ್ತು, ಒಂದು ರೊಮ್ಯಾನ್ಸ್ ಇತ್ತು, ತುಂಬಾ ಚೆನ್ನಾಗಿ. ಇದರಲ್ಲಿ ಒಂದು ವಿಷಯ ಬೇರೆ ತರ ಇದೆ. ಅಂದ್ರೆ ಈ ಸೂಟಬಲ್ ಫಾರ್ ರೂರಲ್ ಅಂಡ್ ಆಸ್ ವೆಲ್ ಆಸ್ ಸಿಟಿ. ಯಾವ್ದಿದ್ರು ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಐ ಥಿಂಕ್ ಇನ್ ಧೈರ್ಯವಾಗಿ ಯಾರು ಬೇಕಾದ್ರೆ ಇನ್ನು ವಿನೂನ್ ಹಾಕೊಂಡು ಯಾವ ಫಿಲ್ಮ್ ಬೇಕಾದ್ರೆ ಮಾಡ್ಬೋದು. ಐ ಥಿಂಕ್ ದಟ್ ಮಚ್ ಗ್ಯಾರಂಟಿ ಈ ಹಸ್ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ. ಯಾಕಂದ್ರೆ ನಾನು ನನ್ನ ಮಗ ಇಲ್ಲ ರಾಘು ಮಗ ಅಂತ ನಾನು ಹೇಳ್ತೀನಿ, ಬಟ್ ಹಸ್ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ. ಐ ಥಿಂಕ್ ಈ ಕ್ಯಾನ್ ಕ್ಯಾರಿ ಎನಿ ಫಿಲ್ಮ್. ಏನ್ ನಮ್ದೇನು 62 ವರ್ಷ ಆಯ್ತು, ಎಲ್ಲ ಹುಡುಗರು ಬರ್ಬೇಕು, ಮಕ್ಕಳು ಬರ್ಬೇಕು ಅಷ್ಟೇ, ಮಕ್ಕಳು ಬರಬೇಕು. ಐ ಥಿಂಕ್ ದಟ್ ಪೊಟೆನ್ಷಿಯಲ್ ಇಸ್ ದೇರ್ ಅಂಡ್ ಹಿ ಹಸ್ ಗಾಟ್ ವೆರಿ ಗುಡ್ ಫೋರ್ಸ್. ಚೆನ್ನಾಗಿದೆ. ಮುಖದಲ್ಲಿ ಸಬ್ಸಿಟಿ ಇದೆ ಮೈನ್, ಅದು ತುಂಬಾ ಓವರ್ ಇಲ್ಲ, ಬಹಳ ಸಟ್ಲ್ ಆಗಿ ಬಹಳ ಅದ್ಭುತವಾಗಿ. ಬಟ್ ಎಲ್ಲಾ ಪಾತ್ರನೂ ಅಷ್ಟೇ ಬಹಳ ಸಟ್ಲ ಮಾಡಿದ್ರು. ಯಾರು ಓವರ್ ಆಕ್ಟಿಂಗ್ ಅಂತ ಹೇಳಕ್ಕ ಇವ್ರದ್ದು ಹಬ್ಬ ಇಲ್ಲ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆ ಪ್ರೀಸ್ ಕ್ಯಾರೆಕ್ಟರ್ ಬರ್ತಲ್ಲ, ಪೂಜಾರಿ ಕ್ಯಾರೆಕ್ಟರ್ ಬರ್ತಲ್ಲ, ಆ ತಾತನ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಅಷ್ಟೇ ಅದ್ಭುತ, ಚೆನ್ನಾಗಿ ಆಗುತ್ತೆ. ಒಳ್ಳೆ ಸಬ್ಜೆಕ್ಟ್ ನೋಡ್ತಾ ಇದ್ದೀನಿ, ಬಟ್ ಖಂಡಿತ ಮಾಡೇ ಮಾಡಿ 100%. ಎಲ್ಲ ಸಬ್ಜೆಕ್ಟ್ ಮಾಡಬೇಕು, ಬರೀ ಎಷ್ಟು ಫಿಲ್ಮ್ ಮಾಡಕ್ಕಾಗತ್ತೆ. ಇರಬೇಕು ಇಂಡಸ್ಟ್ರಿ ಒಂದು 25 ವರ್ಷ 30 ವರ್ಷ ಇರಬೇಕು ಅಲ್ವಾ. ಆ ಲೆಗಸಿ ಕಂಟಿನ್ಯೂ ಆಗಬೇಕು, ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾತ್ರ ಇರಬೇಕು. ಏನೇ ಮಾಸ್ ಪಿಕ್ಚರ್ ಮಾಡಿದ್ರು ಲಾಸ್ಟ್ ಕೊನೆ ಕೈ ಹಿಡಿಯದೆ ಕಣ್ಣೀರು, ಎಮೋಷನ್ಸ್ ಕಣ್ಣೀರು. ಫೈಟ್ಸ್ ಬೇಕು, ಬಟ್ ಆ ಎಮೋಷನ್ ತಕ್ಕಂತೆ ಫೈಟ್ ಇರುತ್ತೆ.